ನಮಸ್ತೆ ವೀಕ್ಷಕರೇ, ಎಲ್ಲ ಚೆನ್ನಾಗಿದೆ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ರಾಜೇಶ್ವರಿ. ಇವತ್ತು ನಾನು ಒಂದು ನ್ಯೂಟ್ರಿಷಿಯಸ್ ಆಗಿರುವಂಥ ಮಿಕ್ಸ್ಡ್ ವೆಜ್ ಪರಾಠನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಪರೋಟ ಮಾಡೋದಕ್ಕೆ ಗೋಧಿ ಹಿಟ್ಟನ್ನು ಕಲಿಸ್ಕೊಂಡ್ಬಿಡೋಣ. ನಾನಿಲ್ಲಿ 3 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಅಜ್ವೈನ ಕೈಯಲ್ಲೇ ಕ್ರಷ್ ಮಾಡಿಕೊಂಡು ಹಾಕ್ಕೊಳ್ಳೋಣ. ಈ ಅಜ್ವೈನ ಹಾಕೋದ್ರಿಂದ ಪರೋಟದಲ್ಲಿ ತುಂಬ ರುಚಿ ಆ್ಯಡ್ ಆಗುತ್ತೆ, ಹಾಗೆ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಅರಿಶಿನ ಪುಡಿ, ಹಾಗೆ ಒಂದು 2 ಚಮಚ ಆಗುವಷ್ಟು ಎಣ್ಣೆನ ಸಹ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಅದನ್ನು ಮೊದಲಿಗೆ ಹಿಟ್ಟೆಲ್ಲ ಎಣ್ಣೆ ಜೊತೆ ಬೈಂಡ್ ಮಾಡಿ ಆಮೇಲೆ ಕಲಿಸೋದ್ರಿಂದ ಪರಾಟ ತುಂಬಾ ಗರಿಗರಿಯಾಗತ್ತೆ, ಪದರ ಪದರ ಆಗತ್ತೆ, ತುಂಬಾ ರುಚಿಯಾಗತ್ತೆ. ನೋಡಿ, ಈ ರೀತಿ ಎಣ್ಣೆ ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆನಂತರ ಅವಶ್ಯಕತೆ ಇರೋಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ಸಾಫ್ಟಾಗೆ ಕಲಸಿ ಇಟ್ಕೊಳ್ಳೋಣ. ಚಪಾತಿಗಿಂತ ಒಂಚೂರು ಸಾಫ್ಟಾಗಿರಬೇಕು ಪರಾಟ ಹಿಟ್ಟು, ಏಕೆಂದರೆ ನಾವು ಸ್ಟಫ್ ಮಾಡಿ ಮಾಡ್ತಾ ಇರೋದ್ರಿಂದ ಸ್ಟಫಿಂಗ್ ಹಾಕಿದಾಗ ಸ್ಟಫಿಂಗ್ ಮತ್ತು ಕಲಸಿರೋ ಹಿಟ್ಟು ಎರಡೂ ಒಂದೇ ಅದಕ್ಕಿರಬೇಕು. ಆವಾಗ ಅದು ಆಚೆ ಎಲ್ಲ ಬಿಟ್ಕೊಳ್ಳೋದಿಲ್ಲ, ಸೈಡಲ್ಲೆಲ್ಲ ಮಿಕ್ಕಿ ಬಿಡೋದಿಲ್ಲ. ಈಗ ನಾನು ಒಂದು ಮಿಕ್ಸಿ ಜಾರ್ಗೆ 1 ಇಂಚ್ ಆಗುವಷ್ಟು ಶುಂಠಿ, ಬೆಳ್ಳುಳ್ಳಿ ಹಾಗೂ 1-2 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ತರಿಯಾಗಿ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಫಿಲ್ಲಿಂಗ್ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ 2 ಟೇಬಲ್ ಚಮಚ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಗೂ ಶುಂಠಿ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಪುಡಿ ಮಾಡ್ಕೊಂಡಿರೋದನ್ನು ಹಾಕ್ಕೊಳ್ಳೋಣ. ಈ ಪರಾಟ ನಿಮಗೆ ತರಕಾರಿಗಳೆಲ್ಲ ಇರೋದ್ರಿಂದ ತುಂಬಾ ರುಚಿಯಾಗುತ್ತೆ, ಅಷ್ಟೇ ಹೆಲ್ದಿ ಕೂಡ. ನೀವು ಎಣ್ಣೆ ಕಡಿಮೆ ಯೂಸ್ ಮಾಡಿ ತುಪ್ಪ ಮತ್ತು ಬೆಣ್ಣೆ ಯೂಸ್ ಮಾಡಿ ಸಹ ಮಾಡ್ಕೊಳ್ಬೋದು. ಹಾಗೆ ಮಕ್ಳಿಗೂ ಸಹ ಕೊಟ್ಟರೆ ಇದರಲ್ಲಿ ತುಂಬ ಖುಷಿಯಾಗಿ ತಿಂತಾರೆ. ಎಲ್ಲನೂ ತರಕಾರಿಗಳೆಲ್ಲನೂ ಅವ್ರಿಗೆ ದೇಹಕ್ಕೆ ಸೇರತ್ತೆ. ನೋಡಿ, ಈಗ ಚೆನ್ನಾಗೆ ಹುರ್ಕೊಳ್ಳೋಣ. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ನಾನು 1 ಮೀಡಿಯಮ್ ಈರುಳ್ಳಿನ ತೊಗೊಂಡಿದ್ದೀನಿ. ನಾನು ಎಲ್ಲ ತರಕಾರಿನೂ ಚಾಪರಲ್ಲಿ ಹಾಕಿ ಚಾಪ್ ಮಾಡ್ಕೊಂಡಿದ್ದೀನಿ. ನೀವು ಕೈಯಲ್ಲೇ ಆದಷ್ಟು ಸಣ್ಣಗೆ, ಎಷ್ಟು ಸಣ್ಣಗೆ ಆಗುತ್ತೋ ಅಷ್ಟು ಸಣ್ಣಗೆ ಕಟ್ ಮಾಡ್ಕೊಳ್ಬೋದು. ಈರುಳ್ಳಿ ಸಹ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಮಿಕ್ಕಿದೆಲ್ಲ ತರಕಾರಿನ ಹಾಕ್ಕೊಳ್ಳೋಣ. ನಾನಿಲ್ಲಿ ಎಲೆಕೋಸನ್ನು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ 1 ಕ್ಯಾಪ್ಸಿಕಮನ್ನು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ 1 ಕಪ್ಪಷ್ಟು ಕ್ಯಾರೆಟನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಒಮ್ಮೆ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಬೇಯೋದಕ್ಕೆ ಸ್ಟಾರ್ಟ್ ಆದ ನಂತರ ಮಸಾಲ ಪದಾರ್ಥಗಳನ್ನು ಹಾಕ್ಕೊಳ್ತಾ ಬರೋಣ. ನೋಡಿ, ಎಲ್ಲ ಬೇಯೋದಕ್ಕೆ ಸ್ಟಾರ್ಟ್ ಆಗಿದೆ. ಇದೆಲ್ಲ ಎಣ್ಣೆನಲ್ಲೇ ಬೇಯೋದ್ರಿಂದ ಫಿಲ್ಲಿಂಗಲ್ಲಿ ಚೆನ್ನಾಗಿ ಬೈಂಡ್ ಆಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ, 1 ಚಮಚದಷ್ಟು ಧನಿಯಾ ಪುಡಿ, ಹಾಗೆ 1/4 ಚಮಚದಷ್ಟು ಆಮ್ಚೂರ್ ಪೌಡರು, ಹಾಗೆ 1 ಚಮಚದಷ್ಟು ದೊಡ್ಡ ಚಮಚದಷ್ಟು ಗರಂ ಮಸಾಲ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಎಲ್ಲ ಮಸಾಲಗಳು ನೀವು ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕ್ಕೊಳ್ಬೋದು. ಸ್ವಲ್ಪ ಅರಿಶಿನ ಪುಡಿ ಹಾಗೂ 1 ಚಮಚದಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನಾವು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀವಿ, ಸೊ ನೋಡಿಕೊಂಡು ಖಾರದ ಪುಡಿನ ಸಹ ಹಾಕ್ಕೊಳ್ಬೋದು. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಎಲ್ಲದನ್ನು ಹುರಿದು ಮಾಡೋದ್ರಿಂದ ನಿಮಗೆ ಪರಾಟನಲ್ಲಿ ಚೆನ್ನಾಗಿ ಒಳ್ಳೆ ಫಿಲ್ಲಿಂಗ್ ಆಗುತ್ತೆ, ಬಿಡಿ ಬಿಡಿಯಾಗಿ ನೀರೆಲ್ಲ ಬಿಟ್ಕೊಳ್ಳೋದಿಲ್ಲ. ಈಗ ಇದಕ್ಕೆ ನಾವು ಬೇಯಿಸಿ ಪುಡಿ ಮಾಡಿಟ್ಕೊಂಡಿರೋವಂಥ 2 ಮೀಡಿಯಮ್ ಸೈಜ್ನ ಆಲೂಗೆಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಹಾಕೋದ್ರಿಂದ ರುಚಿನೂ ತುಂಬ ಚೆನ್ನಾಗಾಗತ್ತೆ, ಹಾಗೆ ಪರಾಟದಲ್ಲಿ ಬೈಂಡಿಂಗ್ ಕೂಡ ತುಂಬ ಚೆನ್ನಾಗಾಗತ್ತೆ. ಮಕ್ಕಳಿಗೂ ಸಹ ತುಂಬ ಇಷ್ಟ ಆಗುತ್ತೆ ಈ ಪರಾಟ. ಇದನ್ನು ಲಂಚ್ ಬಾಕ್ಸಲ್ಲಿ ಸಹ ಹಾಕ್ಬೋದು. ಹಾಗೆ ಇದನ್ನು ಇನ್ನಷ್ಟು ಟೇಸ್ಟಿ ಆ್ಯಂಡ್ ನ್ಯೂಟ್ರಿಷಿಯಸ್ ಮಾಡೋದಕ್ಕೆ ನಾನಿಲ್ಲಿ ಸುಮಾರು ಒಂದು 100-150 ಗ್ರಾಮ್ ಅಷ್ಟು ಪನ್ನೀರನ್ನು ತುರಿದು ಹಾಕ್ಕೊಳ್ತಾ ಇದ್ದೀನಿ. ಪನ್ನೀರ್ ಹಾಕೋದ್ರಿಂದ ತುಂಬಾ ಒಳ್ಳೆ ಪ್ರೋಟೀನ್ ಆ್ಯಡ್ ಆಗುತ್ತೆ ಈ ಪರಾಟದಲ್ಲಿ. ಹಾಗಾಗಿ ಈ ಪರಾಟ ತುಂಬ ಹೆಲ್ದಿ ವರ್ಷನ್ ಆಗಿ ರೆಡಿ ಆಗುತ್ತೆ. ನೀವು ಸಹ ಈ ಪರಾಟ ಒಮ್ಮೆ ಮನೆಯಲ್ಲಿ ಮಾಡ್ಕೊಳ್ಳಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಈಗ ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಳ್ಳೆ ಒಂದು ಹೂರ್ಣ ರೀತಿಯಲ್ಲಿ ಎಲ್ಲ ಹೊಂದ್ಕೊಳ್ಳುತ್ತೆ ನೋಡಿ. ಎಲ್ಲ ಚೆನ್ನಾಗೆ ಹೊಂದ್ಕೋತಾ ಇದೆ. ಮಕ್ಕಳೆಲ್ಲ ಪನ್ನೀರೆಲ್ಲ ತಿನ್ನಲ್ಲ ಅಥವಾ ತರಕಾರಿ ಎಲ್ಲ ತಿನ್ನಲ್ಲ ಅನ್ನೋರು ಈ ರೀತಿ ಪರಾಠ ಮಾಡಿಕೊಟ್ರೆ ಯಾರೂ ಬೇಡ ಅನ್ನೋದಿಲ್ಲ, ಎಲ್ಲರೂ ಸಹ ಖುಷಿಯಿಂದ ತಿಂತಾರೆ. ಹಾಗೆ ನೋಡಿದ್ರಲ್ಲ ಎಷ್ಟು ತರಕಾರಿಗಳನ್ನು ನಾವು ಹಾಕಿದ್ದೀವಿ ನೋಡಿ. ಎಲ್ಲ ಚೆನ್ನಾಗೆ ಬೈಂಡ್ ಆಯಿತು. ಈಗ ಕಡೆಯದಾಗಿ ಇದಕ್ಕೆ ಸ್ವಲ್ಪ ನಾವು ಕಸೂರಿ ಮೆಥಿನ ಹಾಕೋಣ. ಒಂದು ಸಣ್ಣ ಇಡಿ ಆಗುವಷ್ಟು ಸಾಕಾಗತ್ತೆ. ಹಾಗೆ ನೀವು ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಸಹ ಹಾಕ್ಕೊಳ್ಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಆರೋದಕ್ಕೆ ಬಿಟ್ಬಿಡೋಣ. ಬಿಸಿ ಬಿಸಿನಲ್ಲೇ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಪರಾಟಾನ. ಹಾಗಾಗಿ ಇದಷ್ಟು ಚೆನ್ನಾಗೆ ತಣ್ಣಗಾಗ್ಬಿಡಲಿ. ಸ್ಟವ್ ಆರಿಸ್ಕೊಂಡು ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ತಣ್ಣಗಾದ ನಂತರ ನೋಡಿ, ಇಲ್ಲಿ ಒಂದು ಸಣ್ಣ ಉಂಡೆಯಷ್ಟು ಗೋಧಿ ಹಿಟ್ಟನ್ನು ತಗೊಂಡು ಇದಕ್ಕೆ ಹಿಟ್ಟು ಹಚ್ಕೊಂಡು ಅಗಲ ಮಾಡಿಕೊಂಡು ಸ್ವಲ್ಪ ಫಿಲ್ಲಿಂಗನ್ನು ಇದರೊಳಗೆ ಸ್ಟಫ್ ಮಾಡ್ಕೊಳ್ಳೋಣ. ನೀವು ಶುರುವಿನಲ್ಲಿ ಬೇಕಾದ್ರೆ ಚಿಕ್ಕ ಚಿಕ್ಕ ಪರಾಟಗಳನ್ನು ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ಕೊಳ್ಬೋದು. ಈ ರೀತಿ ನೋಡಿ, ಸೈಡಲ್ಲೆಲ್ಲ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ಸ್ಟಫಿಂಗನ್ನು ಆದಷ್ಟು ಫಿಲ್ ಆಗೋ ರೀತಿಲಿ ಫಿಲ್ ಮಾಡ್ಕೊಳ್ಳಿ. ತುಂಬ ತುಂಬ ಖಾಲಿ ಖಾಲಿ ಜಾಗ ಬಿಟ್ಬಿಟ್ರೆ ಅದು ಪರಾಟ ಒಂಥರ ಸೈಡಲ್ಲೆಲ್ಲ ಖಾಲಿ ಖಾಲಿ ಇರುತ್ತೆ. ಹಾಗಾಗಿ ಅದು ಎಷ್ಟು ಹಿಡಿಯುತ್ತೆ ನೋಡಿಕೊಂಡು ಅಷ್ಟನ್ನು ಫಿಲ್ ಮಾಡ್ಕೊಳ್ಳಿ. ನಾನಿಲ್ಲಿ ಸುಮಾರು ಒಂದು 2 ಚಮಚದಷ್ಟು ಫಿಲ್ಲಿಂಗನ್ನು ಆ್ಯಡ್ ಮಾಡಿ ಚೆನ್ನಾಗೆಲ್ಲನೂ ಸೀಲ್ ಮಾಡ್ಕೊಂಡು ಬಿಡೋಣ. ನಿಮಗೆ ಯಾವ ಮೆಥಡಲ್ಲಿ ಸೀಲ್ ಮಾಡೋದು ಅನುಕೂಲ ಅನಿಸುತ್ತೋ ಅದನ್ನು ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿ ನೋಡಿ ಸುತ್ತ ಜೋಡಿಸಿ ಸೀಲ್ ಮಾಡ್ಬೋದು. ಎಕ್ಸ್ಟ್ರಾ ಬಂದರೆ ತೆಗಿಬೋದು, ಇಲ್ಲಾಂದರೆ ಅದನ್ನು ಒಟ್ಟಿಗೆ ಹಾಕಿ ಲಟ್ಟಿಸ್ಕೊಳ್ಬೋದು. ಈಗ ಚೆನ್ನಾಗಿ ಹಿಟ್ಟು ಹಾಕ್ಕೊಂಡು 2 ಬದಿನಲ್ಲೂ ನಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಥಿಕ್ನೆಸ್ಗೆ ಲಟ್ಟಿಸ್ಕೊಳ್ಳೋಣ. ತುಂಬ ಏನು ತೆಳು ಮಾಡೋದು ಬೇಡ ಪರಾಟಾಗೆ, ಏಕೆಂದರೆ ಫಿಲ್ಲಿಂಗ್ ಇರೋದ್ರಿಂದ ಒಳಗಡೆ ಹಿಟ್ಟಿಟ್ಟಂತೆಲ್ಲ ಏನೂ ಇರೋದಿಲ್ಲ. ತುಂಬಾ ರುಚಿಯಾಗತ್ತೆ. ಹಾಗಾಗಿ ಎಷ್ಟು ಲಟ್ಸೋಕ್ಕೆ ಆಗ್ತಾಯಿದೆ ಅಷ್ಟು ಮಾತ್ರನೇ ಪರಾಟನ ಲಟ್ಟಿಸ್ಕೊಳ್ಳೋಣ. ಈ ಪರಾಟ ತುಂಬ ರುಚಿಯಾಗತ್ತೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಈಗ ನಾನು ಈ ಥಿಕ್ನೆಸ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ಹಂಚನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಬೇಕಿದ್ರೆ ಸವರ್ಕೋಬೋದು. ಈಗ ಲಟ್ಸಿಟ್ಕೊಂಡಿರೋವಂಥ ಪರಾಠನ ಹಾಕ್ಕೊಂಡು 2 ಕಡೆ ಸ್ವಲ್ಪ ಗೋಲ್ಡನ್ ಸ್ಪಾಟ್ಸ್ ಬರೋಷ್ಟು ಬೇಯಿಸ್ಕೊಂಡ್ರೆ ನಿಮಗೆ ರುಚಿಯಾಗೆ ಮಿಕ್ಸ್ಡ್ ವೆಜ್ ಪರಾಟ ವಿತ್ ಪನ್ನೀರ್ ರೆಡಿ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗೆ ಪರಾಟ ರೆಡಿ ಆಗ್ತಾಯಿದೆ. ನಾನು ಇದಕ್ಕೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಆ್ಯಡ್ ಮಾಡೋದಕ್ಕೆ ಬೆಣ್ಣೆ ಹಾಕಿ ಬೇಯಿಸ್ಕೊಳ್ತೀನಿ ಯಾವಾಗೂ. ನೀವು ಬೆಣ್ಣೆ ಅಥವಾ ತುಪ್ಪ ಯಾವುದನ್ನು ಬೇಕಾದರೂ ಹಾಕ್ಕೊಳ್ಬೋದು. ನೋಡಿದ್ರಲ್ಲ ಎಷ್ಟು ರುಚಿಯಾಗೆ ಮನೆಯಲ್ಲೇ ಪರಾಟ ಮಾಡಿ ರೆಡಿ ಆಯಿತು. ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ನ ನಾವು ನಮ್ಮ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀವಿ. ಚಾನಲನ್ನು ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು ಸಹ ಮನೆಯಲ್ಲಿ ಮಾಡ್ಕೊಳ್ಳಿ. ಖುಷಿಯಾಗ್ತೀನಿ. ಖುಷಿಯಾಗಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು. ಟೇಕ್ ಕೇರ್. ನೋಡಿ, ಈ ರೀತಿ 2 ಕಡೆ ಚೆನ್ನಾಗಿ ಬೆಂದ ನಂತರ ನಿಮಗೆ ಪರಾಟ ಸಿದ್ಧ ಆಯಿತು. ಪರಾಟ ಜೊತೆ ಮೊಸರಿಗೆ ಸ್ವಲ್ಪ ಉಪ್ಪು ಖಾರ ಹಾಕ್ಕೊಂಡು ಅಥವಾ ಉಪ್ಪಿನಕಾಯಿ ಜೊತೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಖುಷಿಯಾಗ್ತೀನಿ. ಖುಷಿಯಾಗಿರಿ.